ಎಲ್ಲರಿಗೂ ನಮಸ್ಕಾರಗಳು. ಪ್ರಯತ್ನ ಎಜುಕೇಷನ್ ಚಾನಲ್ GPSTR HSTR ಬಗ್ಗೆ ನಾವು ಅಧ್ಯಯನ ಮಾಡೋಣ. ಇಂದಿನ ದಿವಸ 6ನೇ ತರಗತಿಯ ಸಮಾಜ ವಿಜ್ಞಾನದ ಭಾರತ ನಮ್ಮ ಹೆಮ್ಮೆ ಎಂಬ ಪಾಠದ ಕುರಿತು ಅಧ್ಯಯನ ಮಾಡೋಣ. ಇಲ್ಲಿ ನಾನು ಕೆಲವು ಮಹತ್ವವಾದ ಪ್ರಶ್ನೆಗಳು ಮತ್ತು ಮಹತ್ವವಾದ ಉತ್ತರಗಳನ್ನು ಮಾತ್ರ ಹೇಳ್ತಾ ಇರುತ್ತೇನೆ. ಜನನಿ ಜನ್ಮಭೂಮಿಸ್ಯ ಸ್ವರ್ಗಾದಪಿ ಗರೀಯಸಿ, ತಾಯಿನಾಡು ಸ್ವರ್ಗಕ್ಕಿಂತಲೂ ಮಿಗಿಲು. ಭಾರತವು ಮಾತೃಭೂಮಿ ಬಗೆಗಿನ ಗೌರವ ವಿಶ್ವವ್ಯಾಪ್ತಿಯಾದದ್ದು. ಒಂದೊಂದು ದೇಶದ ಜನರು ಒಂದೊಂದು ಬಗೆಯಲ್ಲಿ ಅದನ್ನು ಕಲ್ಪಿಸಿಕೊಳ್ತಾರೆ. ಅಂದರೆ ಕೆಲವೊಂದು ದೇಶದ ಜನರು ತನ್ನದೇ ಆದಂತಹ ಒಂದು ಘೋಷವಾಕ್ಯದೊಂದಿಗೆ ತನ್ನ ದೇಶದ ನಾಡು ನುಡಿ ಬಗ್ಗೆ ಪ್ರೇಮವನ್ನು ಹೊಂದಿರುತ್ತಾರೆ. ಭಾರತವು ಸೇರಿದಂತೆ ಅನೇಕ ಪುರಾತನ ನಾಗರಿಕತೆಗಳಲ್ಲಿ ಮಾತೃದೇವತೆಯ ಆರಾಧನೆ ಇತ್ತು. ಅಂದರೆ ಭಾರತವು ಸೇರಿದಂತೆ ಅನೇಕ ಪುರಾತನ ದೇಶಗಳಲ್ಲಿ ಮಾತೃದೇವತೆಯ ಆರಾಧನೆ ಇತ್ತು. ಅಲೆಮಾರಿ ಜೀವನ ನಡೆಸುತ್ತಿದ್ದ ಆದಿಮಾನವ ಒಂದೆಡೆ ವಾಸ ಮಾಡಲು ತೊಡಗಿದ ಮೇಲೆ ಗ್ರಾಮ ಜೀವನ ಆರಂಭವಾಯಿತು. ಅಂದರೆ ಅಲೆಮಾರಿ ಜೀವನ ನಡೆಸುತ್ತಿದ್ದ ಆದಿಮಾನವ ಒಂದೆಡೆ ವಾಸ ಮಾಡಲು ತೊಡಗಿದ. ತದನಂತರ ಏನು ಆರಂಭ ಆಯ್ತಪ್ಪ ಅಂತಂದರೆ ಗ್ರಾಮ ಜೀವನ ಆರಂಭವಾಯಿತು. ಅರ್ಥ ಆಯ್ತಾ? ಇಲ್ಲಿ ನೋಡಿ, ಪ್ರಮುಖವಾದ ಪ್ರಶ್ನೆ ಇದು. ಅಲೆಮಾರಿ ಜೀವನ ನಡೆಸುತ್ತಿದ್ದ ಆದಿಮಾನವ ಒಂದೆಡೆ ವಾಸ ಮಾಡತೊಡಗಿದ ಮೇಲೆ ಗ್ರಾಮ ಜೀವನ ಆರಂಭವಾಯಿತು ಅಂತ ನಾವಿಲ್ಲಿ ಹೇಳ್ಬೋದು. ಇನ್ನು ಕಾಲ ಸಂದಂತೆ ಗ್ರಾಮಗಳು ಒಂದುಗೂಡಿ ರಾಜ್ಯವಾದಾಗ ರಾಜ್ಯಗಳು ಬೇರೆತು ಸಾಮ್ರಾಜ್ಯವಾದಾಗ ದೇಶಭಕ್ತಿ ಮಾತೃರೂಪ ತಳೆಯಿತು. ಇದನ್ನು ಜನಪದವು ಮಹಾಜನಪದವಾಗುವ ವಿಶೇಷ ಬೆಳವಣಿಗೆ ಅಂತಲೂ ನಾವಿಲ್ಲಿ ಪರಿಗಣಿಸಲಾಗುತ್ತವೆ. ಇನ್ನು ಭಾರತಕ್ಕಿರುವ ಹೆಸರುಗಳು: ಭರತಖಂಡ, ಹಿಂದೂಸ್ತಾನ, ಇಂಡಿಯಾ, ಜಂಬೂದ್ವೀಪ ಶೀರ್ಷಿಕೆಯೇ ಸೂಚಿಸುವ ಹಾಗೆ ಭಾರತವು ಪ್ರಾಚೀನ ಕಾಲದಿಂದಲೂ ವಿವಿಧ ಹೆಸರುಗಳಿಂದ ಕರೆಯಲ್ಪಟ್ಟಿದೆ. ವಿಶೇಷವಾಗಿ ಭಾರತ ಎಂಬ ಹೆಸರಿನಿಂದ ವ್ಯಾಪಕವಾಗಿ ಬಳಸಲಾಗುತ್ತಿದೆ. ಪ್ರಸ್ತುತ ನಾವು ನಮ್ಮ ದೇಶಕ್ಕೆ ಭಾರತ ಎಂದು ಕರೆಯುತ್ತೇವೆ. ನಮ್ಮ ಸಂವಿಧಾನವು ಇದನ್ನು ಒಪ್ಪಿದೆ. ನಮ್ಮ ದೇಶಕ್ಕೆ ಭಾರತ ಎಂಬ ಹೆಸರು ಹೇಗೆ ಬಂತು ಗೊತ್ತೇ? ಪುರಾಣಗಳ ಪ್ರಕಾರ ವೃಷಭನಾಥನ ಮಗ ಹಿರಿಯ ಮಗ ಭರತನೆಂಬ ಓರ್ವ ರಾಜನಿದ್ದು ಭರತನು ಆಳಿದ ನಾಡು ಭರತಖಂಡ ಅಥವಾ ಭರತ ವರ್ಷ ಎಂದು ಕರೆಯಿತು. ಪ್ರಸ್ತುತ ನಾವು ಭಾರತ ದೇಶ ಎಂದು ಕರೆಯುತ್ತಿದ್ದೇವೆ. ಇನ್ನು ಸುಮಾರು 3000 ವರ್ಷಗಳ ಹಿಂದೆ ಪರ್ಷಿಯಾ ದೇಶದ ಜನರು ಸಿಂಧೂ ನದಿಯ ಬಯಲಿನ ಜನರೊಂದಿಗೆ ಸಂಪರ್ಕಕ್ಕೆ ಬಂದರು. ಸುಮಾರು 3000 ವರ್ಷಗಳ ಹಿಂದೆ ಪರ್ಷಿಯಾ ದೇಶದ ಜನರು ಸಿಂಧೂ ನದಿ ಬಯಲಿನ ಜನರೊಂದಿಗೆ ಸಂಪರ್ಕಕ್ಕೆ ಬಂದರು. ಪರ್ಷಿಯನರು ಅವರನ್ನು ಹಿಂದೂ ಎಂದು ಕರೆದರು. ಮುಂದೆ ಗ್ರೀಕರು ಭಾರತೀಯರೊಂದಿಗೆ ಸಂಪರ್ಕಕ್ಕೆ ಬಂದಾಗ ಅವರು ಬಳಸುವ ಕ್ರಮದಲ್ಲಿ ಮೌಖಿಕವಾಗಿ ಹಿಂದೂ ಪದವನ್ನು ಸಿಂಡೆಸ್ ನಂತರ ಇಂಡು ಎಂದು ಕರೆದರು. ಪರ್ಷಿಯನರ ಪ್ರವೇಶದೊಂದಿಗೆ ಹಿಂದೂ ಪದ ಬಳಕೆಗೆ ಬಂತು. ಅವರು ಈ ದೇಶವನ್ನು ಹಿಂದೂಸ್ತಾನ, ಇಲ್ಲಿಯ ಜನರು ಹಿಂದೂಗಳು ಮತ್ತು ಅವರ ಧರ್ಮ ಹಿಂದೂ ಧರ್ಮ ಎಂದು ಕರೆದರು. ಆಂಗ್ಲರ ಪ್ರಭಾವದಿಂದ ಪಾಶ್ಚಾತ್ಯರಿಗೆ ಈ ದೇಶ ಇಂಡಿಯಾ ಮತ್ತು ಹಿಂದೂಸ್ತಾನ ಹಿಂದೂಯಿಸಂ ಎಂದು ಕರೆಯಿತು. ನೋಡಿ, ಆಂಗ್ಲರ ಪ್ರಭಾವದಿಂದ ನಮ್ಮ ದೇಶಕ್ಕೆ ಹಿಂದೂಗಳು ಹಿಂದೂ ಧರ್ಮ ಎಂದು ಕರೆದರು. ಆಂಗ್ಲರ ಪ್ರಭಾವದಿಂದ ಪಾಶ್ಚಾತ್ಯರಿಗೆ ಈ ದೇಶ ಇಂಡಿಯಾ ಮತ್ತು ಹಿಂದೂ ಧರ್ಮವು ಹಿಂದೂಯಿಸಂ ಎಂದು ಕರೆದರು. ಇನ್ನು ಭಾರತದ ಅನ್ಯನ್ಯತೆಯನ್ನು ಪರಿಚಯಿಸಿದ ಯುರೋಪಿನಿಯರು, ಪೌರಾತ್ಯವಾದಿಗಳು, ಕೆಲವು ಮಂದಿ ವಿದ್ವಾಂಸರು ಈ ನೆಲದ ಪ್ರಾಚೀನ ಭವ್ಯತೆಯನ್ನು ಜಗತ್ತಿಗೆ ತೋರಿಸಿಕೊಡಲು ಕಾರಣರಾದರು. ಅಂಥವರಲ್ಲಿ ವಿಲಿಯಂ ಜೋನ್ಸ್ ಪ್ರಮುಖರು. ಇವರು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾಗಿರ್ತಾರೆ. ನೋಡಿ, ವಿಲಿಯಂ ಜೋನ್ಸು ಭಾರತದ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾಗಿರ್ತಾರೆ. ಅವಾಗ ಮೇಧಾವಿ, ಸಂಸ್ಕೃತ ಭಾಷೆಯ ನುಡಿಗಟ್ಟು ನ್ಯಾಯಾಧೀಶ, ಸಂಸ್ಕೃತ ಭಾಷೆಯ ನುಡಿಗಟ್ಟು ಅದ್ಭುತ ಎಂದು ಜೋನ್ಸ್ ಅವರು ನುಡಿತಾರ. ಭಾರತದ ಸಾಹಿತ್ಯ ಅಧ್ಯಯನ ಮಾಡುವ ಸಲುವಾಗಿ ಸಂಸ್ಥೆಯೊಂದನ್ನು ಸ್ಥಾಪಿಸ್ತಾರೆ. ಇವರು ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ಇದು. ವಿಲಿಯಂ ಜೋನ್ಸ್ ಅವರು 1784ರಲ್ಲಿ ಏಸಿಯಾಟಿಕ್ ಸೊಸೈಟಿಯನ್ನು ಸ್ಥಾಪಿಸ್ತಾರೆ. ವಿಲಿಯಂ ಜೋನ್ಸ್ ಅವರು 1784ರಲ್ಲಿ
ಏಸಿಯಾಟಿಕ್ ಸೊಸೈಟಿಯನ್ನು ಸಂಸ್ಥೆಯನ್ನು ಸ್ಥಾಪಿಸ್ತಾರೆ. ಇದೇ ಸಂಸ್ಥೆ 1832ರಲ್ಲಿ ಈ ಸಂಸ್ಥೆಯನ್ನು ಏಸಿಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಎಂದು ಮರುನಾಮಕರಣ ಮಾಡಿದರು. ಏಸಿಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಎಂದು ಮರುನಾಮಕರಣ ಮಾಡಿದರು. ಈ ಸಂಸ್ಥೆ ಭಗವದ್ಗೀತೆಯ ಭಾಷಾಂತರವನ್ನು ಪ್ರಕಟಿಸಿತು. ಈ ಸಂಸ್ಥೆ 1784ರಲ್ಲಿ ವಿಲಿಯಂ ಜೇಮ್ಸ್ ಅವರು ಏಸಿಯಾಟಿಕ್ ಸೊಸೈಟಿ ಎಂಬ ಸಂಸ್ಥೆಯನ್ನು ಸ್ಥಾಪಿಸ್ತಾರೆ. ಈ ಸಂಸ್ಥೆ 1832ರಲ್ಲಿ ಏಸಿಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಎಂದು ಮರುನಾಮಕರಣ ಮಾಡಲಾಯಿತು. ಈ ಸಂಸ್ಥೆ ಭಗವದ್ಗೀತೆಯ ಇಂಗ್ಲಿಷ್ ಭಾಷಾಂತರವನ್ನು ಪ್ರಕಟಿಸಿತು. ಇದು ಸಂಸ್ಕೃತದಿಂದ ಇಂಗ್ಲೀಷಿಗೆ ತರ್ಜುಮೆಗೊಂಡ ಮೊದಲ ಕೃತಿ. ಇಂಪಾರ್ಟೆಂಟ್ ನೋಡ್ರಿ, ಇದು ಸಂಸ್ಕೃತದಿಂದ ಇಂಗ್ಲೀಷ್ಗೆ ತರ್ಜುಮೆಗೊಂಡ ಮೊದಲ ಕೃತಿ. ವಿಲಿಯಂ ಜೋನ್ಸ್ ಶಾಕುಂತಲ ಮುಂತಾದ ಕೃತಿಗಳನ್ನು ಇಂಗ್ಲೀಷ್ನಲ್ಲಿ ಸಿದ್ಧಗೊಳಿಸಿದರು. ಮುಂದೆ ಫ್ರೆಂಚ್ ಮತ್ತು ಜರ್ಮನ್ ವಿದ್ವಾಂಸರು ಭಾರತೀಯ ಭಾಷೆ ಸಂಸ್ಕೃತಿಯ ಅಧ್ಯಯನವನ್ನು ಮುಂದುವರಿಸಿದರು. ನೋಡಿದೆ, ಪ್ರಾಚೀನ ಭಾರತದ ಸ್ಥಳನಾಮಗಳು ಮತ್ತು ಚಾರಿತ್ರಿಕ ಚರಿತ್ರೆಗಳುಳ್ಳ ಒಂದು ಮ್ಯಾಪ್ ಆಗಿದೆ ನೋಡಿ. ಈ ಪುಸ್ತಕದಲ್ಲಿ ಗಮನಿಸ್ಬೋದು. 2024ರ ಮುದ್ರಣ. ಇನ್ನು ಭೂಪಟದಲ್ಲಿ ನೀಡಿರುವ ಪ್ರಾಚೀನ ಸ್ಥಳನಾಮಗಳನ್ನು ಗಮನಿಸಿ. ಇವು ಕಾಲದ ಶಾಸನಗಳಲ್ಲಿ ಕಂಡುಬರುತ್ತವೆ. ಹೆಚ್ಚಿನ ಸ್ಥಳನಾಮಗಳು ಬದಲಾಗಿವೆ. ಉದಾಹರಣೆಗೆ ಮಗಧ ಬಿಹಾರ, ಕಳಿಂಗ ಒರಿಸ್ಸಾ, ಚೇರಾ ಕೇರಳ, ಇಂದ್ರಪ್ರಸ್ಥ ದೆಹಲಿ, ಪ್ರಯಾಗ ಅಲಹಾಬಾದ್. ಆದರೆ ಇನ್ನೂ ಕೆಲವು ಇಂದಿಗೂ ಉಳಿದುಕೊಂಡಿವೆ. ಉದಾಹರಣೆ ಕಾಶ್ಮೀರ, ನೇಪಾಳ, ಕೈಲಾಸ ಪರ್ವತ, ಕುರುಕ್ಷೇತ್ರ, ಅಯೋಧ್ಯೆ, ಕಾಶಿ, ಮಥುರಾ. ಸ್ಥಳನಾಮಗಳನ್ನು ಬದಲಿಸುವ ವಿದ್ಯಮಾನವು ಕಾಲಕಾಲಕ್ಕೆ ನಡೆದಿದೆ, ಈಗಲೂ ನಡೆಯುತ್ತಿದೆ. ಕೆಲವು ಹೆಸರುಗಳನ್ನು ನಾವು ಬದಲಾವಣೆ ನೋಡ್ಬೋದು. ಮದ್ರಾಸ್ ಚೆನ್ನೈ, ಪ್ರಯಾಗ ಅಲಹಾಬಾದ್, ಬರೋಡಾ ವಡೋದರ, ಬೊಂಬೈ ಮುಂಬೈ. ಇಂತಹ ವಿದ್ಯಮಾನ ಅರಿವನ್ನು ಮೂಡಿಸುವ ಉದ್ದೇಶದಿಂದ ಪರಿಚಯಾತ್ಮಕವಾಗಿ ಭೂಪಟವನ್ನು ಪ್ರಾರಂಭದಿಂದಲೇ ನೀಡಲಾಗಿದೆ. ಇನ್ನು ಗಣಿತ ಕ್ಷೇತ್ರಕ್ಕೆ ಭಾರತೀಯರು ನೀಡಿದ ಅದ್ಭುತ ಕೊಡುಗೆ. ಗಣಿತ ಕ್ಷೇತ್ರಕ್ಕೆ ಭಾರತೀಯರು ನೀಡಿದ ಅದ್ಭುತ ಕೊಡುಗೆ ಏನಪ್ಪ? ಅಶೋಕನ ಶಿಲಾಲೇಖನಗಳಲ್ಲಿ ಅಂಕಿಗಳನ್ನು ವಿಪುಲವಾಗಿ ಬಳಸಲಾಗಿದೆ. ಸುಮಾರು 2300 ವರ್ಷಗಳಷ್ಟು ಹಿಂದಿನವು. ಇದಾದ 1000 ವರ್ಷಗಳ ಮೇಲೆ ಯುರೋಪಿನ ರಾಷ್ಟ್ರಗಳಲ್ಲಿ ಅಂಕಿಗಳು ಬಳಕೆಗೆ ಬಂದಿರಲಿಲ್ಲ. ಅಂಕಿಗಳು, ದಶಮಾಂಶ, ಭಿನ್ನರಾಶಿ, ಬೀಜಗಣಿತ ಇವೆಲ್ಲವೂ ಗಣಿತಕ್ಕೆ ಪ್ರಾಚೀನ ಭಾರತೀಯರು ನೀಡಿದ ಕೊಡುಗೆಗಳು. ಶೂನ್ಯ ಅಥವಾ ಸೊನ್ನೆಯನ್ನು ಮೊಟ್ಟ ಮೊದಲು ಒಂದು ಸೂಚ್ಯಂಕವಾಗಿ ಬಳಸಿದ ಕೀರ್ತಿ ನಮ್ಮ ಭಾರತೀಯರಿಗೆ ಸಲ್ಲುತ್ತದೆ. ಬಹಳಷ್ಟು ಇಂಪಾರ್ಟೆಂಟ್ ಪ್ರಶ್ನೆ ಇದು. ಶೂನ್ಯ ಅಥವಾ ಸೊನ್ನೆಯನ್ನು ಮೊಟ್ಟ ಮೊದಲು ಒಂದು ಸಂಖ್ಯಾ ಸೂಚಕವಾಗಿ ಬಳಸಿದ ಕೀರ್ತಿ ನಮ್ಮ ಭಾರತೀಯರಿಗೆ ಸಲ್ಲುತ್ತದೆ. ಸೊನ್ನೆಯ ಬಳಕೆಯಿಂದ ಲೆಕ್ಕಾಚಾರದ ತೊಡಕು ಬಗೆಹರಿಯಿತು. ಭೂಮಿ ಗುಂಡಾಗಿದೆ, ಸೂರ್ಯನ ಸುತ್ತ ಭೂಮಿ ಪರಿಭ್ರಮಿಸುತ್ತದೆ ಎಂದು ಭಾರತೀಯ ವಿಜ್ಞಾನಿ ಆರ್ಯಭಟ ತೋರಿಸಿಕೊಟ್ಟರು. ನೋಡ್ರಿ, ಭೂಮಿ ಗುಂಡಾಗಿದೆ, ಸೂರ್ಯನ ಸುತ್ತ ಭೂಮಿ ಪರಿಭ್ರಮಿಸುತ್ತದೆ ಎಂದು ಭಾರತೀಯ ವಿಜ್ಞಾನಿ ಆರ್ಯಭಟ ತೋರಿಸಿಕೊಟ್ಟರು. ಆಧುನಿಕ ವಿಜ್ಞಾನದಲ್ಲಿ ಈ ವಾದವನ್ನು ಎತ್ತಿ ಹಿಡಿದ ಕೀರ್ತಿ ಸಲ್ಲಿಸುವುದು ಕೋಪರ್ನಿಕಸ್. ಇದೇ ಒಂದು ವಾದವನ್ನು ಎತ್ತಿ ಹಿಡಿದಂತಹ ಕೀರ್ತಿ ಯಾರಿಗೆ ಸಲ್ತಪ್ಪ ಅಂತಂದರೆ ಕೋಪರ್ನಿಕಸ್ಗೆ ಸಲ್ಲುತ್ತಾ. ಇವನಿಗಿಂತ 10 ಶತಮಾನದ ಹಿಂದಿನವನು ಆರ್ಯಭಟ ಭಾರತೀಯ ನಾವಿಕರಿಗಾಗಿ ರೇಖಾಂಶ ನಕ್ಷೆಯನ್ನು ಉಜ್ಜಯಿನಿಯಲ್ಲಿ ಸಿದ್ಧಗೊಳಿಸ್ತಾನೆ. ಭಾಳಷ್ಟು ಇಂಪಾರ್ಟೆಂಟ್ ಪ್ರಶ್ನೆ. ಆರ್ಯಭಟನು ಭಾರತೀಯರ ನಾವಿಕರಿಗಾಗಿ ರೇಖಾಂಶ ನಕ್ಷೆಯನ್ನು ಉಜ್ಜಯಿನಿಯಲ್ಲಿ ಸಿದ್ಧಗೊಳಿಸ್ತಾನೆ. ಇನ್ನು ಭಾರತೀಯರು ನೀಡಿದ ಕೊಡುಗೆಗಳು. ಪೈಥಾಗೋರಸ್ನ ಪ್ರಖ್ಯಾತ ಪ್ರಮೇಯವನ್ನು ಆತನಿಗಿಂತ 2 ಶತಮಾನಗಳ ಮೊದಲೇ ಗುರುತಿಸಿದನು. ಭಾರತೀಯ ವಿಜ್ಞಾನಿ ಬೋಧಾಯನ ವಸ್ತುವಿನ ಅವಿಭಾಜ್ಯ ಕಣವಾದ ಅಣುವನ್ನು ಕಣಾದ ಎಂಬ ಭಾರತೀಯ ವಿಜ್ಞಾನಿ 27 ಶತಮಾನಗಳ ಹಿಂದೆಯೇ ಪ್ರತಿಪಾದಿಸಿದನು ಎಂಬ ಅಭಿಪ್ರಾಯಗಳಿವೆ. ನೋಡಿ, ಪೈಥಾಗೋರಸ್ನ ಪ್ರಖ್ಯಾತ ಪ್ರಮೇಯವನ್ನು ಆತನಿಗಿಂತ 2 ಶತಮಾನಗಳ ಮೊದಲೇ ಗುರುತಿಸಿದವನು ಭಾರತೀಯ ವಿಜ್ಞಾನಿ ಬೋಧಾಯನ. ವಸ್ತುವಿನ ಅವಿಭಾಜ್ಯದ ಕಣವಾದ ಅಣುವನ್ನು ಕಣಾದ ಎಂಬ ಭಾರತೀಯ ವಿಜ್ಞಾನಿ 27 ಶತಮಾನಗಳಷ್ಟು ಹಿಂದೆಯೇ ಪ್ರತಿಪಾದಿಸಿದನು ಎಂಬ ಅಭಿಪ್ರಾಯಗಳಿವೆ. ಭಾರತೀಯರು ಪ್ರಾಚೀನ ಕಾಲದಿಂದಲೂ ಉಕ್ಕನ್ನು ತಯಾರಿಸುತ್ತಿದ್ದರು ಎಂಬ ನಂಬಿಕೆಗಳಿವೆ. ನೌಕಾ ನಿರ್ಮಾಣ ವಿಜ್ಞಾನದಲ್ಲಿ ಭಾರತೀಯರು ಪ್ರಥಮ ಸ್ಥಾನದಲ್ಲಿದ್ದರು. ಗುಜರಾತಿನ ಸೂರತ್ ಅತಿದೊಡ್ಡ ನೌಕಾ ಕೇಂದ್ರವೆಂದು ಪ್ರಸಿದ್ಧವಾಗಿತ್ತು. ಇನ್ನು ಭಾರತೀಯರು ಮುಂಗಾರು ಮಾರುತಗಳನ್ನು ಗುರುತಿಸಿದ ಮೇಲೆ ಪ್ರಪಂಚದಲ್ಲಿ ನೌಕಾಯಾನ ವೇಗ ಹೆಚ್ಚಾಯಿತು. ಯೋಗಶಾಸ್ತ್ರ, ಸಂಸ್ಕೃತ ಕೂಡ ಭಾರತೀಯರಿಗೆ
ಕೊಡುಗೆಗಳಾಗಿದ್ದವು. ಯೋಗಶಾಸ್ತ್ರ ಮತ್ತು ಸಂಸ್ಕೃತದಲ್ಲಿ ಅಪಾರವಾದ ಒಂದು ಪಾಂಡಿತ್ಯವನ್ನು ಭಾರತೀಯರು ಸಾಧಿಸಿದರು. ವಿದೇಶಗಳಲ್ಲಿ ಭಾರತೀಯ ಸಂಸ್ಕೃತಿಯ ಪ್ರಭಾವ. ವಿದೇಶಗಳಲ್ಲಿ ಭಾರತೀಯ ಸಂಸ್ಕೃತಿಯ ಪ್ರಭಾವ. ಸಾಗರಯಾನದಲ್ಲಿ ಭಾರತೀಯರು ನಿಷ್ಠಾತರು. ಸಾಂಸ್ಕೃತಿಕ ವಿನಿಮಯ ದೇಶಗಳ ನಡುವೆ ನಡೆಯುತ್ತಿದ್ದವು. ಬೌದ್ಧ ಮತ ಭಾರತದ ಗಡಿಯಾಚೆಗೆ ಅಫ್ಘಾನಿಸ್ತಾನ್, ಟಿಬೇಟ್, ಮಂಗೋಲಿಯಾ, ಚೀನಾ, ಕೊರಿಯಾ, ಜಪಾನ್ಗಳಲ್ಲಿ ವ್ಯಾಪಿಸಿತು. ಶ್ರೀಲಂಕಾ ಬೌದ್ಧ ಮತವನ್ನು ಸ್ವೀಕರಿಸಿತು. ಜಗತ್ತಿನ ಅತಿ ಎತ್ತರದ ಬುದ್ಧನ ಮೂರ್ತಿ ಅಫ್ಘಾನಿಸ್ತಾನದ ಬಾವಿಯಾನ್ ಎಂಬಲ್ಲಿ ಇತ್ತು. ಎಂದರೆ ನಮಗೆ ಅಚ್ಚರಿ ಆಗುವುದಿಲ್ಲವೇ? ನೋಡಿ, ಸಾಗರಯಾನದಲ್ಲಿ ಭಾರತೀಯರು ನಿಷ್ಠಾವಂತರಾಗಿದ್ದರು. ಸಾಂಸ್ಕೃತಿಕ ವಿನಿಮಯಗಳು ದೇಶಗಳ ನಡುವೆ ನಡೆಯುತ್ತಿದ್ದವು. ಬೌದ್ಧ ಮತ ಭಾರತದ ಗಡಿಯಾಚೆಗೆ ಅಫ್ಘಾನಿಸ್ತಾನ, ಟಿಬೇಟ್, ಮಂಗೋಲಿಯಾ, ಚೀನಾ, ಕೊರಿಯಾ ಮತ್ತು ಜಪಾನ್ಗಳಲ್ಲಿ ವ್ಯಾಪಿಸಿತು. ಶ್ರೀಲಂಕಾ ಬೌದ್ಧ ಮತವನ್ನು ಸ್ವೀಕರಿಸಿತು. ಜಗತ್ತಿನ ಅತಿ ಎತ್ತರದ ಬುದ್ಧನ ಮೂರ್ತಿ ಅಫ್ಘಾನಿಸ್ತಾನದ ಬಾವಿಯಾನ್ ಎಂಬಲ್ಲಿ ಇತ್ತು ಎಂದು ನಮಗೆ ಅಚ್ಚರಿ ಆಗುವುದಿಲ್ಲವೇ? ಬುದ್ಧ ಇದು ಶ್ರೀಲಂಕಾದಲ್ಲಿರುವ ಒಂದು ಬುದ್ಧನ ಮೂರ್ತಿ. ಬೌದ್ಧ ಮತ ಹಿಂದೂ ಸಂಸ್ಕೃತಿ ದಕ್ಷಿಣ ಏಷ್ಯಾದ ವಿವಿಧ ದೇಶಗಳಿಗೆ ಹಬ್ಬಿದವು. ಬೌದ್ಧ ಮತ ಮತ್ತು ಹಿಂದೂ ಸಂಸ್ಕೃತಿ ದಕ್ಷಿಣ ಏಷ್ಯಾದ ವಿವಿಧ ದೇಶಗಳಿಗೆ ಹಬ್ಬಿದವು. ಕಾಂಬೋಡಿಯಾದ ಅಂಕೋರ್ವಾಟ್ ಎಂಬಲ್ಲಿನ ಭವ್ಯ ಹಿಂದೂ ದೇವಾಲಯವು ಜಗತ್ತಿನ ಶ್ರೇಷ್ಠ ವಾಸ್ತುಶಿಲ್ಪಗಳಲ್ಲಿ ಒಂದು. ಕಾಂಬೋಡಿಯಾದ ಅಂಕೋರ್ವಾಟ್ ಎಂಬಲ್ಲಿನ ಭವ್ಯ ಹಿಂದೂ ದೇವಾಲಯವು ಜಗತ್ತಿನ ಶ್ರೇಷ್ಠ ವಾಸ್ತುಶಿಲ್ಪಗಳಲ್ಲಿ ಒಂದು. ಜಾವಾದ ಬೋರ್ ಬದೂರ್ ಎಂಬಲ್ಲಿ ಜಗತ್ಪ್ರಸಿದ್ಧ ಬೃಹತ್ ದೇವಾಲಯವಿದೆ. ಜಾವಾದ ಬೋರ್ ಬದೂರ್ ಎಂಬಲ್ಲಿ ಜಗತ್ಪ್ರಸಿದ್ಧ ಬೃಹತ್ ದೇವಾಲಯವಿದೆ. ನೋಡಿ, ಕಾಂಬೋಡಿಯಾದ ಅಂಕೋರ್ವಾಟ್ ಎಂಬಲ್ಲಿ ಭವ್ಯ ಹಿಂದೂ ದೇವಾಲಯ ಇದೆ. ಅಂಕೋರ್ವಾಟ್ ಎಂಬಲ್ಲಿ ಹಿಂದೂ ದೇವಾಲಯ ಜಗತ್ತಿನ ಶ್ರೇಷ್ಠ ವಾಸ್ತುಶಿಲ್ಪಗಳಲ್ಲಿ ಒಂದಾಗಿದೆ. ಅದೇ ರೀತಿಯಾಗಿ ಜಾವದ ಬೋರ್ ಬದೂರ್ ಎಂಬಲ್ಲಿ ಜಗತ್ಪ್ರಸಿದ್ಧ ಬೃಹತ್ ಬೌದ್ಧ ದೇವಾಲಯವಿದೆ. ಅಂಕೋರ್ವಾಟ್ ಹಿಂದೂ ದೇವಾಲಯ ನೋಡಿದು ಚಿತ್ರದಲ್ಲಿರುವುದು ಅಂಕೋರ್ವಾಟ್ ಹಿಂದೂ ದೇವಾಲಯ. ಇದು ಬೋರ್ ಬದೂರ್ನ ಬೌದ್ಧ ಜಾವ. ಇವೆರಡು ವಿಶ್ವ ಪರಂಪರೆಗೆ ಸೇರಿದ ತಾಣಗಳಾಗಿವೆ. ಆಗ್ನೇಯ ಏಷ್ಯಾದಲ್ಲಿ ಭಾರತೀಯ ಸಂಸ್ಕೃತಿಯು ಸುಮಾರು 9 ಶತಮಾನಗಳ ಕಾಲ ಅಲ್ಲಿಯ ಜನಜೀವನವನ್ನು ಬೆಳಗಿತು. ನೃತ್ಯಗಳಲ್ಲಿ, ಹಾಡುಗಳಲ್ಲಿ ರಾಮಾಯಣ ಮತ್ತು ಮಹಾಭಾರತ ಕಥೆಗಳು ಇಂದಿಗೂ ಅಲ್ಲಿ ಜೀವಂತವಾಗಿವೆ. ಇನ್ನು ಕೆಲವು ಸರ್ವಕಾಲಿಕ ಭಾರತೀಯ ಮೌಲ್ಯಗಳು, ಬಹಳಷ್ಟು ಇಂಪಾರ್ಟೆಂಟ್ ಇದು. ಸರ್ವಕಾಲಿಕ ಭಾರತೀಯ ಮೌಲ್ಯಗಳು. ಆಚಾರ್ಯ ದೇವೋಭವ. ಭಾರತದ ಪ್ರಾಚೀನ ಸಂಸ್ಕೃತಿಯಲ್ಲಿ ವಿದ್ಯೆ ವಿಕ್ರಯದ ವಸ್ತುವಾಗಿರಲಿಲ್ಲ. 3000 ವರ್ಷಗಳ ಹಿಂದೆ ಶಿಷ್ಯರಿಗೆ ಗುರುಗಳು ನೀಡುತ್ತಿದ್ದ ಮೌಲ್ಯಗಳು ಎಲ್ಲ ಕಾಲಗಳಿಗೂ ಅನ್ವಯವಾಗುವಂಥದ್ದು. ಸತ್ಯವನ್ನು ಹೇಳು, ಧರ್ಮವನ್ನು ಪಾಲಿಸು, ಇದುವರೆಗೆ ಕಲಿತಿದ್ದರಿಂದಲೇ ತೃಪ್ತನಾಗಬೇಡ, ಗರ್ವ ಪಡಬೇಡ, ತಾಯಿ ತಂದೆ ಆಚಾರ್ಯ ಮತ್ತು ಅತಿಥಿಗಳನ್ನು ದೇವರಂತೆ ಭಾವಿಸು. ಈ ಮೌಲ್ಯಗಳು ಇಂದಿಗೂ ನಮ್ಮ ಮುಂದಿವೆ. ನಾವು ಮುಂದಿನ ಪೀಳಿಗೆಗೂ ನಾವು ಇದನ್ನು ಕಳಿಸಿಕೊಡಬೇಕಾಗಿದೆ. ಅಹಿಂಸೆ. ಜಗತ್ತಿನಲ್ಲಿ ಅಹಿಂಸೆಯ ಶ್ರೇಷ್ಠತ್ವವನ್ನು ಪ್ರತಿಪಾದಕರು ಭಾರತೀಯರು. ಮಹಾತ್ಮ ಗಾಂಧಿ ಅಹಿಂಸಾತ್ಮಕವಾದವನ್ನು ಪ್ರತಿಪಾದಿಸ್ತಾನೆ. ಬೌದ್ಧ, ಜೈನ ಧರ್ಮಗಳು ಸಹ ಅಹಿಂಸೆಯನ್ನು ಪ್ರತಿಪಾದಿಸಿದವು. ಈ ಅಹಿಂಸಾ ತತ್ವವನ್ನೇ ಮಹಾತ್ಮ ಗಾಂಧೀಜಿಯವರು ಪ್ರಬಲ ಅಸ್ತ್ರವನ್ನಾಗಿ ಮಾಡಿಕೊಂಡು ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿರುವುದು ನಿಮಗೆ ಗೊತ್ತೇ ಇದೆ. ಎಲ್ಲ ಜನರು ಸುಖಗಳಾಗಲಿ, ಸರ್ವೇ ಜನ ಸುಖಿನೋ ಭವಂತು. ಇದು ನಮ್ಮ ಪ್ರಾಚೀನರ ಒಂದು ಉದಾತ್ತ ಮೌಲ್ಯವಾಗಿದೆ. ವಸುದೈವ ಕುಟುಂಬಕಂ. ಇಡೀ ಜಗತ್ತೇ ಒಂದು ಕುಟುಂಬ ಎಂಬ ಉದಾತ್ತ ಚಿಂತನೆಯು ಭಾರತೀಯರದ್ದೇ ಆಗಿದೆ. ಇನ್ನು ಸರ್ವಧರ್ಮ ಸಮಾನತೆ. ಭಾರತವು ನಂಬಿ ಬಂದಿರುವ ಇನ್ನೊಂದು ಮೌಲ್ಯವೆಂದರೆ ಸರ್ವಧರ್ಮ ಸಮಾನತೆ. ಬೆಳಕು ಎಲ್ಲಿಂದ ಬಂದರೂ ಅದು ಬೆಳಕೆ. ಅದಕ್ಕೆ ಕತ್ತಲೆಯನ್ನು ಹೊಡೆದೋಡಿಸುವ ಶಕ್ತಿ ಇದೆ. ಅಂತೆಯೇ ಮತಧರ್ಮ ಯಾವುದೇ ಇರಲಿ, ದೇವರು ಒಬ್ಬನೇ, ನಾಮ ಹಲವು ಎಂಬುದು ವೇದವಾಕ್ಯ ಆಗಿದೆ. ಸರ್ವೇ ಜನ ಸುಖಿನೋ ಭವಂತು. ಮೇಲೆ ಉಲ್ಲೇಖಿಸಿದ ಎಲ್ಲ ಮೌಲ್ಯಗಳು ಭಾರತೀಯ ಸಾಂಸ್ಕೃತಿಕ ಚಿಂತನೆಯ ಹಿರಿಮೆಗಳಾಗಿವೆ. ಇನ್ನು ಪ್ರಶ್ನೆಗಳು ಬರೋದಾದರೆ, ಗಣಿತಕ್ಕೆ ಭಾರತೀಯರ ಅನನ್ಯ ಕೊಡುಗೆ ಏನಪ್ಪ? ಶೂನ್ಯವನ್ನು ಕಂಡುಹಿಡಿದರು. ಶಾಕುಂತಲ ಸಂಸ್ಕೃತಿ ಕೃತಿಯನ್ನು ಇಂಗ್ಲೀಷಿಗೆ ಅನುವಾದಿಸಿದರು ಯಾರು? ವಿಲಿಯಂ ಜೋನ್ಸ್. ಕಾಂಬೋಡಿಯಾ ಡ್ಯಾಸ್ ಎಂಬಲ್ಲಿ ಭವ್ಯ ಹಿಂದೂ ದೇವಾಲಯ ಇದೆ. ಕಾಂಬೋಡಿಯಾದ ಅಂಕೋರ್ವಾಟ್ ಎಂಬಲ್ಲಿ ಭವ್ಯ ಹಿಂದೂ ದೇವಾಲಯವಿದೆ. ಇದು 6ನೇ ತರಗತಿಯ 2ನೇ ಅಧ್ಯಾಯದ ಭಾರತ ನಮ್ಮ ಹೆಮ್ಮೆ ಪಾಠದ ಕುರಿತು ಎಲ್ಲ ಪ್ರಶ್ನೆಗಳನ್ನು ನಾವಿಲ್ಲಿ ಅಧ್ಯಯನವನ್ನು ಮಾಡಿದ್ದೇವೆ. ಇದೇ ರೀತಿಯಾಗಿ ಮುಂದೆ ನಿರಂತರವಾಗಿ ವಿಡಿಯೋಗಳನ್ನ ಬಿಡ್ತಾ ಇರ್ತೇನೆ. ದಯವಿಟ್ಟು
ವಿಡಿಯೋ ಲೈಕ್ ಆಗಿದ್ದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.